5, 8 ಮತ್ತು 9ನೇ ತರಗತಿಯ ಬೋರ್ಡ್ ಪರೀಕ್ಷೆ ಈಗಾಗಲೇ ಮುಗೀತು ಇವತ್ತಿಗೆ. ಸೊ ನಾಳೆಯಿಂದ ನೀವು ವ್ಯಾಲ್ಯೂಯೇಷನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ನೋಟಿಫಿಕೇಷನನ್ನು ಅಂದರೆ ಒಂದು ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿದೆ. ಅದರಲ್ಲೂ ಏನು KS QAA ಅಂತ ಏನು ಡಿಪಾರ್ಟ್ಮೆಂಟ್ ಇದೆಯೋ ಪರೀಕ್ಷಾಂಗ ವಿಭಾಗ ಅವರು ಒಂದು ಆದೇಶವನ್ನು ಹೊರಡಿಸಿ, ಸೊ ಒಂದು ದಿನಕ್ಕೆ 8ನೇ ಕ್ಲಾಸ್ನವಾದರೆ 60 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಬೇಕು, 9ನೇ ಕ್ಲಾಸ್ ಆದರೆ 40 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಬೇಕು, 5ನೇ ಕ್ಲಾಸ್ ಆದರೆ 80 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಅಮಾನವೀಯ. ಮತ್ತು ಅದರಲ್ಲಿ ವ್ಯಾಲ್ಯೂಯೇಷನ್ನಲ್ಲಿ ನಾವೇನನ್ನು ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಸ್ಪೀಡಾಗಿ ನಾವು ವ್ಯಾಲ್ಯೂಯೇಷನನ್ನು ಮಾಡೋದಾದರೆ. 10th ಎಕ್ಸಾಮ್ಗೆ ಇವರು 15 ಪೇಪರನ್ನು 15ರಿಂದ 20 ಪೇಪರ್ ಮಾಡಿ ಅಂತ ಹೇಳ್ತಾರೆ. ಆದರೆ ಈ ಮಕ್ಕಳು ಮಾತ್ರ 80 ಪೇಪರು 60 ಪೇಪರು ಮಾಡೋದಿದೆಯಲ್ಲ, ಅದು ಶಿಕ್ಷಕರಿಗೆ ಖಂಡಿತ ದೊಡ್ಡ ಕಠಿಣ ಪರೀಕ್ಷೆ ಆಗುತ್ತೆ. ಇದು ಒಂದು. ಎರಡನೇದಾಗಿ, ಈಗ ಆಲ್ರೆಡಿ ಶಿಕ್ಷಕರ ಕೊರತೆ ಸರ್ಕಾರಿ ಶಾಲೆಯಲ್ಲಿ ಮತ್ತು ಅನುದಾನಿತ ಶಾಲೆಯಲ್ಲಿ ಬಹಳ ಗಂಭೀರವಾಗಿದೆ. ಯಾಕಂದರೆ 60ರಿಂದ 70% ಶಿಕ್ಷಕರ ಕೊರತೆ ಇದೆ. ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅವ್ರದ್ದು ಕೂಡ ಸಮಸ್ಯೆ ಏನಿದೆ ಅಂದರೆ 1ರಿಂದ 4 ಮತ್ತು 6, 7 ತರಗತಿಗಳ ಪರೀಕ್ಷೆಗಳಿದ್ದಾವೆ. ಅದ್ರದ್ದು ವ್ಯಾಲ್ಯೂಯೇಷನ್ನು ಕೂಡ ಮಾಡಬೇಕು. ಸೊ ಅಲ್ಲಿ ಕೋಟ್ಯಾಂತರ ಪೇಪರ್ಸ್ಗಳನ್ನು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ಇದಕ್ಕೂ ಕೂಡ ಕಡ್ಡಾಯವಾಗಿ ನೀವು ಬರಬೇಕು ಅಂತ ಹೇಳ್ತಾರೆ. ಆದರೆ ಯಾವುದೇ ಶುಲ್ಕವನ್ನು ಅದಕ್ಕೆ ಅವರು ಕೊಡ್ತಾ ಇಲ್ಲ. ಯಾವ ವ್ಯಾಲ್ಯೂಯೇಷನ್ ಮಾಡುವಂಥವ್ರಿಗೆ ಯಾವುದೇ ಶುಲ್ಕವನ್ನು ರೆನ್ಯುಮರೇಷನ್ಸನ್ನು ಅವರು ಕೊಡದೇ ಇರೋದು ಕೂಡ ಒಂದು ದೊಡ್ಡ ವಿರೋಧವನ್ನು ವ್ಯಕ್ತ ಆಗ್ತಾ ಇದೆ ಶಿಕ್ಷಕರಲ್ಲಿ. ಸೊ ಎಲೆಕ್ಷನ್ ಡ್ಯೂಟಿ ಇದೆ. ಈ ಸಂದರ್ಭದಲ್ಲಿ ಕೇವಲ 3 ದಿವಸಕ್ಕೆ 1,65,00,000ಕ್ಕಿಂತ ಹೆಚ್ಚು ಲಕ್ಷ ಇವನ್ನ ಆನ್ಸರ್ ಶೀಟನ್ನು ವ್ಯಾಲ್ಯೂಯೇಷನ್ ಮಾಡೋದಿದೆಯಲ್ಲ, ಇದು ಅವೈಜ್ಞಾನಿಕ. ಮತ್ತು ಆ ರೀತಿಯ ಒಂದು ಏರಿಕೆ ಇದೆಯಲ್ಲ, ಆ ರೀತಿಯ ಒಂದು ಕಟ್ಟಪ್ಪಣೆ ಇದೆಯಲ್ಲ, ಅದು ಕಾನೂನು ಬಾಹಿರ ಅಂತೇಳಿ ರೂಪ್ಸ ಕರ್ನಾಟಕ ಹೇಳೋಕ್ಕೆ ಇಚ್ಛಿಸುತ್ತೆ. ಸೊ ದಯಮಾಡಿ ರೆನ್ಯುಮರೇಷನ್ ಎಷ್ಟು ಅಂತ ಫಿಕ್ಸ್ ಮಾಡಿ ಈಚ್ ಪೇಪರ್ಗೆ. ಎರಡನೇದಾಗಿ ಒಂದಿಷ್ಟು ಕಾಲಾವಕಾಶ ಕೊಡಿ. ಯಾಕಂದರೆ ನೀವು 10ನೇ ತಾರೀಕು ರಿಸಲ್ಟನ್ನು ಅನೌನ್ಸ್ ಮಾಡೋದ್ರಿಂದ 2ನೇ ತಾರೀಕಿಗೆ ಯಾಕೆ ಮುಗಿಸ್ಬೇಕು? ಎಲ್ಲೋ ಒಂದು ಕಡೆ ಇದು ದಾರಿ ತಪ್ಪಿಸುವಂಥ ಕೆಲಸ. ಅವಸರಕ್ಕೆ ಇವ್ರಿಗೆ ಪರೀಕ್ಷೆ ಮಾಡಬೇಕಾಗಿತ್ತು, ಅವಸರಕ್ಕೆ ವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತು. ಆದರೆ ಫಲಿತಾಂಶ ಮಾತ್ರ ಶೂನ್ಯ ಆಗುತ್ತೆ. ಯಾಕೆಂದರೆ ಯಾವುದನ್ನು ಅದರಲ್ಲಿ ನಾವು ಅರ್ಥೈಸೋಕ್ಕಾಗೋದಿಲ್ಲ ಮತ್ತು ಅಸೆಸ್ಮೆಂಟ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥೇಳಿ ರೂಪ್ಸ ಕರ್ನಾಟಕ ಹೇಳೋಕ್ಕೆ ಇಚ್ಛಿಸುತ್ತೆ. ಇಂತಹ ನಿರ್ಧಾರ ತಗೊಳ್ಳುವಂಥ ಅಧಿಕಾರಿ ಇಲಾಖೆಯಲ್ಲಿದ್ದರೆ ತಕ್ಷಣ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತಲೂ ಕೂಡ ಒತ್ತಾಯ ಮಾಡುತ್ತೆ.